ಎಂ You want to share screen? ನಾನು ಶೇರ್ ಮಾಡ್ತೀನಿ. Uh, ನಮಸ್ಕಾರ. ಆಮ್, ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈ ಗಾಯಂತ್ಯಂ ಸಾಮಗಾಃ. ಓಂ ಧ್ಯಾನಾವಸ್ಥಿತ ಸದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದಸ್ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬ ಎಲ್ಲರಿಗೂ ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ, ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯ ಮಾರ್ಗದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತೆ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ, ಆ, ಅನಿಲ್ ಹರಿಹರ್ ಅವರು ಏನಾದ್ರು ಒಂದು ಮಾತು ಸಣ್ಣ ಬುದ್ಧಿ ಅಂತ ಹೇಳ್ಬೇಕು ಅಂತ ಕೇಳ್ಕೊಂಡಾಗ ಏನ್ ಟಾಪಿಕ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ, ನಮ್ಮ ಸರ್ವೋತ್ತಮ ಗುರುಗಳಾದ ಗುರು ಗುರು ಬಗ್ಗೆ ಒಂದು ಕೆಲವು ಮಾತುಗಳನ್ನ ಅಥವಾ ಏನೇನು ನಾವು ತಿಳ್ಕೊಂಡಿದೀವಿ ಅದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಹಿ ನಹಿ ಸ್ವಲ್ಪ ಜ್ಞಾನ. ಸ್ವಲ್ಪ ಜೋರ್ ಆಗ್ಬೋದಾ? ಕೇಳುತ್ತಾ ಇವಾಗ? ಹಾ, ಈಗ ಕೇಳಿಸುತ್ತೆ. ಸ್ವಲ್ಪ ಇದು ಮೈಕ್ ಸರಿ ಇರಲಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಂದ್ರೆ ಜ್ಞಾನಕ್ಕಿಂತ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವ್ದಿಲ್ಲ, ಅದಕ್ಕಿಂತ ಪವಿತ್ರವಾದ್ದು ಯಾವ್ದು ಇಲ್ಲ. ಗುರು ಅಂದ ತಕ್ಷಣ ನಮಗೆ ಅದನ್ನ ಏನು ಅಂತ ಯೋಚನೆ ಮಾಡಿದಾಗ ಎರಡು ಪದ ಸಂಸ್ಕೃತದಲ್ಲಿ ಇದು ಮಾಡಿದಾಗ ವಿ ಕಮ್ ಅಕ್ರಾಸ್ ಸ್ಪ್ಲಿಟ್ ಮಾಡಿದಾಗ ಗು ಪ್ಲಸ್ ರು. ಅದು ಸುಮಾರು ಜನಕ್ಕೆ ಗೊತ್ತಿದೆ. ಆ, ಗು ಅಂದ್ರೆ ಕತ್ತಲೆ ಅಥವಾ ಡಾರ್ಕ್ನೆಸ್, ರು ಅಂದ್ರೆ ಲೈಟ್. ಅಂದ್ರೆ ಕತ್ತಲೆಯಿಂದ ನಮ್ಮ ಬೆಳಕಿಗೆ ತರುವಂತ ಯಾರು ಅದನ್ನ ನಮ್ಗೆ ಕೊಡ್ತಾರೋ ಅವರನ್ನ ಗುರು ಅಂತ ಕರಿತೀವಿ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಒಂದು ಕತೆ ಹೇಳ್ತೀನಿ, ಚಿಕ್ಕದಾದ ಒಂದು ಕತೆ. ಎಲ್ರಿಗೂ ಸ್ವಾಮಿ ವಿವೇಕಾನಂದ ಗೊತ್ತಿದೆ. ಸ್ವಾಮಿ ವಿವೇಕಾನಂದ ವೆನ್ ಹಿ ವಾಸ್ ಯಂಗ್ ಏಜ್, ನಾವು ತುಂಬಾ ಚಿಕ್ಕವರು ಇರ್ಬೇಕಾದ್ರೆ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಪೀಪಲ್ ಆಸ್ಕ್ ಏನ್ ಚಿಕ್ಕವನು ಇರ್ಬೇಕಾದ್ರೆ ಏನಾಗ್ತದೆ ದೊಡ್ಡವನಾದ್ಮೇಲೆ ಅಂದ್ರೆ, ದೊಡ್ಡವನಾದ್ಮೇಲೆ ಬಸ್ ಡ್ರೈವರ್ ಆಗ್ತೀನಿ, ಕಾರ್ ಡ್ರೈವರ್ ಆಗ್ತೀನಿ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಈಗಿನ ಹುಡುಗರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಈಗಿನ ಹುಡುಗರು ಸ್ವಲ್ಪ ಏನೋ ಏರೋಪ್ಲೇನ್ ಡ್ರೈವರು ಅಥವಾ ಇನ್ನೊಂದು ಆಕಾಶಕ್ಕೆ ಹೋಗ್ತೀನಿ ಅನ್ನೋದು ಹೇಳ್ಬೋದು. ಅದು ವಿವೇಕಾನಂದ ಅವರ ತಾಯಿಯವರ ಕಿವಿಗೆ ಬೀಳುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಅವನ್ ಮತ್ತೆ ತಾಯಿ ಮಗುನ್ ಕೇಳುತ್ತೆ, ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ಅವನು ಅವಾಗಿನ ಕಾಲದಲ್ಲಿ ಜಟ್ಕಾ ಗಾಡಿ, ರೈಟ್? ನಾನು ಜಟ್ಕಾ ಗಾಡಿ ಡ್ರೈವರ್ ಆಫ್ ದಿ ಜಟ್ಕಾ ಗಾಡಿ ಆಗ್ತೀನಿ ಅಂತ ವಿವೇಕಾನಂದ ಹೇಳ್ತಾನೆ. ತಾಯಿ ಏನ್ ಮಾಡ್ತಾಳೆ, ಒಳ್ಳೇದು ಮಗು, ತುಂಬಾ ಶಬಾಷ್ ಭೇಷ್ ಭೇಷ್ ಅಂತ ಬೆಂತಟ್ಟಿ ಅವನನ್ನ ಸ್ವಲ್ಪ ದಾರಿ ಬದಲಾಯಿಸ್ತಾಳೆ. ಯಾವ ರೀತಿ, ಯಾವ ಚಕ್ರಕ್ಕೆ, ಯಾವ ಗಾಡಿಗೆ ನೀನು ಡ್ರೈವರ್ ಆಗ್ತೀಯಾ? ಒಂದು ಒಂದು ಕುದುರೆಗೋ, ಎರಡು ಕಟ್ಟಿರೋಂಥ ಕುದುರೆಗೋ, ಮೂರು ಕಟ್ಟಿರೋ ಕುದುರೆ ಅಂತನೋ, ನಾಲ್ಕು ಕುದುರೆ ಕಟ್ಟಿರೋಂಥ ಗಾಡಿಗೋ? ನಾಲ್ಕು ಕುದುರೆ ಕಟ್ಟಿರೋಂಥ ಗಾಡಿ. ಅದು ಯಾವ್ದು? ನಾಲ್ಕು ಕುದುರೆಗಳು ಯಾವ್ದು? ಒಂದು ಜ್ಞಾನಯೋಗ, ಭಕ್ತಿ ಯೋಗ, ಜ್ಞಾನಯೋಗ ಅಂದ್ರೆ ರಾಜಯೋಗ. ಇವು ನಾಲ್ಕು ಕುದುರೆಗಳ ಕಟ್ಟಿರುವಂತ ಗಾಡಿಗೆ ನಾನು ಡ್ರೈವರ್ ಆಗ್ತೀನಿ ಅಂತ ಆ ಚಿಕ್ಕ ಬಾಲಕ ಹೇಳ್ತಾನೆ. ಮಗು ತಾಯಿಗೆ ಆ ಡೈರೆಕ್ಷನ್ ಅಲ್ಲಿ ಅದನ್ನ ತಿರುಗಿಸ್ತಾಳೆ, ಅವನನ್ನ ಆ ದಾರಿಲಿ ಕರ್ಕೊಂಡು ಹೋಗ್ತಾಳೆ. ಅಂದ್ರೆ ಪಾಯಿಂಟ್ ಏನಂದ್ರೆ ಇಲ್ಲಿ ತಾಯಿ ಅವನನ್ನ ಡೈರೆಕ್ಷನ್ ಹೇಗೆ ಮಾಡ್ತಾಳೆ ಅನ್ನೋದೊಂದು ಇಂಪಾರ್ಟೆಂಟ್. ಅದು ಕತ್ತಲೆಯಿಂದ ಅವರು ಗುರು ಅಂತ ಕರಿತೀವಿ. ಇವನ್ ತಾಯಿ ಕೂಡ ಇಲ್ಲಿ ಈ ಈ ಕ್ಷಣದಲ್ಲಿ ನಾವು ಗುರು ಅಂತ ಕರಿಬಹುದು. ಸೊ ನಮ್ಗೆಲ್ಲ ಗುರು ಅಂತ ಯಾರನ್ನ ನಾವು ಕರಿತೀವಿ? ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಮಧ್ವ ಸಂಸ್ಕೃತಿಯಲ್ಲಿ ಶ್ರೀ ವ್ಯಾಸ ಮಹರ್ಷಿಗಳನ್ನ ನಾವು ಗುರು ಅಂತ ಕರಿತೀವಿ. ಪರಮ ಗುರು. ಇನ್ಫ್ಯಾಕ್ಟ್ ನಮ್ಮಲ್ಲಿ ಶ್ರೀ ವ್ಯಾಸ ಮಹರ್ಷಿಗಳನ್ನ ದೇವರಂತಾನೆ ನಾವು ಕರಿತೀವಿ. ಮಧ್ವ ಸಂಪ್ರದಾಯದಲ್ಲಿ ವ್ಯಾಸದೇವರು ಅಂತಾನೆ ಕರಿತೀವಿ.
ಶೇರ್ ಮಾಡ್ತೀನಿ ಇವಾಗ ಕ್ವಿಕ್ಕಾಗಿ. ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಾರಿ, ಇನ್ನೂ ಸ್ವಲ್ಪ ಜೋರಾಗ್ಬೋದಾ ಪಾಂಡುರಂಗ ಅವರೇ? ಹೌದಾ, ಇದು ಮೈಕ್ ಸರಿ ಇಲ್ಲ ಅಂತಾನಾ? ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ. ಹೌದಾ? ಹಾ, ಇವಾಗ? ಹಾ ಸರಿ, ಇದು ಈ ಈ ಲೆವೆಲ್ ಸರಿ. ಹಾ, ಓಕೆ. ಸಾರಿ ಅಬೌಟ್ ದಟ್. ಶೇರ್ ಶೇರ್ ಸ್ಕ್ರೀನ್. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಇಲ್ಲಾದ್ರೂ ಪರವಾಗಿಲ್ಲ, ಇಟ್ಸ್ ಓಕೆ. ಕಾಣಿಸ್ತಾ ಇದ್ರೆ ಪರವಾಗಿಲ್ಲ. ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಓಕೆ. ಸೊ ಗುರು, ನಾವು ವ್ಯಾಸ ಮಹರ್ಷಿನ ನಾವು ದೇವರಂತ ಕನ್ಸಿಡರ್ ಮಾಡಿ ಪ್ರತಿ ಸಲನೂ ಅವ್ರನ್ನ ನೆನ್ಸ್ಕೋಬೇಕು ಪ್ರತಿ ದಿವಸ. ಆದ್ರೆ ಗುರು ಪೂರ್ಣಿಮಾ ಅಂತ ನಾವು ಆಮ್, ಒಂದು ಇದು ಮಾಡ್ತೀವಲ್ಲ, ಅದು ಜುಲೈಯಲ್ಲಿ ಬರುತ್ತೆ. ಜುಲೈ 20ನೇ ತಾರೀಕು ಈ ವರ್ಷ ಬಂದಾಗ. ಅದು ಆಷಾಢ ಆಷಾಢ ಶುದ್ಧ ಪೌರ್ಣಿಮಾ ದಿವಸ ನಾವು ಗುರು ಪೂರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡಿ ಅವತ್ತು ಹೆಚ್ಚಾಗಿ ಅವರನ್ನ ಆಹ್ವಾನ ಮಾಡಿ ಅವರನ್ನ ಪೂಜೆಯನ್ನ ಮಾಡ್ತೇವೆ. ಸೊ ವೇದವ್ಯಾಸ ಜಯಂತಿನ ಸುಮಾರು ಕೆಲವು ಭಾರತದಲ್ಲಿ ಕೆಲವು ಭಾಗದಲ್ಲೂ ಕೂಡ ಬೇರೆ ಬೇರೆ ದಿನಗಳಲ್ಲಿ ಮಾಡೋ ಒಂದು ಪದ್ಧತಿ ಇದೆ. ಮೇ 5ನೇ ತಾರೀಕು ತ್ರಯೋದಶಿ ದಿವಸ ಕೆಲವು ಕಡೆ ಮಾಡ್ತಾರೆ. ವೈಶಾಖ ಶುಕ್ಲ ಅದನ್ನು ಕೂಡ ವ್ಯಾಸ ಜಯಂತಿ ಅಂತ ಮಾಡ್ತಾರೆ. ಅದು ಯಾಕೆ ಆ ಥರ ಬರುತ್ತೆ ಅಂದಾಗ, ಅವರು ಆಯಾ ರೀಜನಲ್ಲಿ ಏನೇನು ಫಾಲೋ ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ ಒಂದು. ಎರಡನೇದು, ಅವರ ನಾವು ಭಗವಂತನ ರೂಪದಲ್ಲಿ ಕಂಡಾಗ ನಾವು ಎಷ್ಟೊಂದು ಅವರನ್ನ ಬರ್ತ್ಡೇ ಅಂತ ಜಯಂತಿ ಎಷ್ಟು ಸಲ ಮಾಡಿದ್ರು ಅದರೊಳಗೆ ತಪ್ಪು ಭಾವನೆ ಇಲ್ಲ. ಲಿಟಲ್ ಬಿಟ್ ಅಬೌಟ್ ಸ್ವಲ್ಪ ತಿಳ್ಕೊಬೇಕು ಅಂತಂದ್ರೆ, ವ್ಯಾಸ ಮಹರ್ಷಿಗಳ ತಂದೆ ತಾಯಿಗಳು, ತಾಯಿ ಸತ್ಯವತಿ, ತಂದೆ ಪರಾಶರ. ಅಂಡ್ ಈಸ್ ಕನ್ಸಿಡರ್ಡ್ ಆಸ್ ಒರಿಜಿನಲ್ ಗುರು ಆಫ್ ಹಿಂದೂಸ್. ನಾನು ಹೇಳ್ದಂಗೆ ವೇದವ್ಯಾಸ ಇಸ್ ನಾಟ್ ಜಸ್ಟ್ ಅ ಋಷಿ, ಬಟ್ ಇಟ್ ಈಸ್ ಮಹರ್ಷಿಗಳು ಇಸ್ ಇನ್ಕಾರ್ನೇಷನ್ ಆಫ್ ಲಾರ್ಡ್ ಶ್ರೀಹರಿ, ಇನ್ಕಾರ್ನೇಷನ್ ಆಫ್ ಲಾರ್ಡ್ ವಿಷ್ಣು ಅಂತಾನು ಹೇಳ್ಬೋದು. ಆರ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಲಾರ್ಡ್ ವೇದ. ಅಂಡ್ ನಾವೆಲ್ಲ ಮಧ್ವ ಸಂಪ್ರದಾಯದಲ್ಲಿ ವ್ಯಾಸ ಭಗವಂತ ಅಥವಾ ವ್ಯಾಸ ದೇವರು ಅಂತ ನಾವು ಕರಿತೀವಿ. ಅಂಡ್ ಈಸ್ ರಿಗಾರ್ಡೆಡ್ ಆಸ್ ಆದಿ ಗುರು, ಅಂದ್ರೆ ಗುರುಗಳಿಗೆಲ್ಲ ಗುರು ಅವರು. ಮತ್ತೆ ಗ್ರೇಟೆಸ್ಟ್ ಆಫ್ ಆಲ್ ಗುರುಸ್. ಏನಕ್ಕಂದ್ರೆ ಭಗವಂತನ ಒಂದು ಇದು ಅಂತ ಹೇಳ್ತೀವಲ್ಲ, ಅವತಾರ. ವೇದವ್ಯಾಸರಿಗೆ 4 ಥರದ್ದು ಹೆಸರುಗಳಿಂದ ಕರೆಯುವಂತ ರೂಢಿ ಉಂಟು. ಮೊದಲನೇದು ಕೃಷ್ಣ ದ್ವೈಪಾಯನ, ಎರಡನೇದು ಬಾದರಾಯಣ, ಅಂಡ್ ಮೂರನೇದು ವಸಿಷ್ಠ ಕೃಷ್ಣ ಅಂಡ್ ವೇದವ್ಯಾಸ. ಕೃಷ್ಣ ದ್ವೈಪಾಯನ, ಕೃಷ್ಣ ಅಂದ್ರೆ ಸಂಸ್ಕೃತದಲ್ಲಿ ಕಪ್ಪು ಅಂತ ಅರ್ಥ. ಕೃಷ್ಣ ದ್ವೈಪಾಯನ, ದ್ವೈಪಾಯನ ಅಂದ್ರೆ ದ್ವೀಪ. ಎಲ್ಲಿಗೂ ಅವರು ಹುಟ್ಟಿದ್ದು ಅಂದ್ರೆ ಯಮುನಾ ನದಿ ತೀರದಲ್ಲಿರೋ ಹುಟ್ಟಿದ್ದು. ಅದಕ್ಕೋಸ್ಕರ ಅವರು ದ್ವೈಪಾಯನ, ದ್ವೀಪದ ಹತ್ತಿರ ಹುಟ್ಟಿರೋದು. ಕೃಷ್ಣ ಅಂದ್ರೆ ಡಾರ್ಕ್ ಕಂಪ್ಲೆಕ್ಷನ್, ಅವರು ಸ್ವಲ್ಪ ಕಪ್ಪು ವರ್ಣದವರಾಗಿರ್ತಾರೆ. ಅಂದ್ರೆ ಕೃಷ್ಣ ಇರ್ತಾನಲ್ಲ, ಕೃಷ್ಣ ದೇವರು ಆ ರೀತಿಯ ಬಣ್ಣ ಇರೋದ್ರಿಂದ ಅವರಿಗೆ ಕೃಷ್ಣ ದ್ವೈಪಾಯನ ಅಂತ ಒಂದು ಹೆಸರು ಬಂದಿದೆ. ಬಾದರಾಯಣ, ಏನಕ್ಕಂದ್ರೆ ಅಲ್ಲಿ ಹುಟ್ಟಿದ ಜಾಗದಲ್ಲಿ ಬಾದರ ಮರಗಳಿರುತ್ತೆ. ಇಂಡಿಯನ್ ಜುಜುಬಿ ಅಂತಾರೆ. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬಾರೆಕಾಯಿ ಗಿಡ ಅಂತಾರೆ. ಬಾರೆಕಾಯಿ ಗಿಡ. ಕರೆಕ್ಟ್, ಬಾರೆಕಾಯಿ ಗಿಡ ನಮ್ಮ ಮನೆ ಎದುರಿಗೆ ಬೆಳೀತದಿಲ್ಲಿ, ಆಕ್ಚುಲಿ ಎಕ್ಸಾಕ್ಟ್ಲಿ ಇನ್ ಫ್ರಂಟ್ ಆಫ್ ಅವರ್ ಹೋಮ್. ಬಾರೆಕಾಯಿ ಗಿಡ, ಕರೆಕ್ಟ್. ಅದು ಆ ಗಿಡಗಳು ಎಲ್ಲಿ ಅವ್ರು ಬೆಳೀತಲ್ಲ ಅಲ್ಲಿ ಹೆಚ್ಚು ಅದು ಬೆಳೀತಾ ಇರೋದ್ರಿಂದ ಅಲ್ಲಿ ಅವರ ಹೆಸರಿಗೆ ಬಾದರಾಯಣ ಅಂತ ಕರೀತಾರೆ. ವಸಿಷ್ಠ ಕೃಷ್ಣ is also referred as ವಸಿಷ್ಠ ಕೃಷ್ಣ, again as a dark complexion and born to the lineage of Lord ವಸಿಷ್ಠ. ಅವರ ಲೀನೇಜ್ ಅಲ್ಲಿ ಹುಟ್ಟಿದ್ರಿಂದ ವಸಿಷ್ಠ ಕೃಷ್ಣ. ವೇದವ್ಯಾಸ, ಸೊ ಅವರು ನಮ್ಮ ಎಂಟೈರ್ ವೇದಗಳನ್ನ
ನಮ್ಮ ಮುಂದಿನ ಕಲಿಯುಗದ ಜನ್ಮ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ವಿಂಗಡಿಸಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಮಾಡೋದ್ರಿಂದ ಅವರಿಗೆ ವೇದ ವ್ಯಾಸ ಅಂತಾನು ಕರೀತಾರೆ. ಆ ಇಲ್ಲಿ ಶ್ಲೋಕ ಇದೆ: ವ್ಯಾಸಂ ವಸಿಷ್ಠ ವಕ್ತಾರಂ ಪುತ್ರೈವ ಕೌರ್ಮಕರ್ವಿಷ್ಣಂ ಪರಾಶರಾಶಂ ವಂದೇ ಸುಖತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕೃಷ್ಣ ಇದು ನಮ್ಮ ವಿಷ್ಣು ಸಹಸ್ರನಾಮಲ್ಲಿ ಬರುವಂತ ಒಂದು ಇದು. ನಾನು ದೇವರು ಅಂತ ಯಾಕೆ ಕರಿತೀವಿ ನಾವು ನಮ್ಮದು ಸಂಪ್ರದಾಯದಲ್ಲಿ ಅನ್ನೋದನ್ನ ಇಲ್ಲಿ ಅದಕ್ಕೆ ಎಕ್ಸ್ಪ್ಲನೇಷನ್ ಹುಡುಕಿದಾಗ ಇಲ್ಲಿ ನಮಗೆ ವ್ಯಕ್ತ ಆಗುತ್ತೆ. ಸ್ಯಾಲ್ಯುಟೇಷನ್ ಟು, ಇದ್ರ ಮೀನಿಂಗ್ ಏನು ಅಂದ್ರೆ, ಸ್ಯಾಲ್ಯುಟೇಷನ್ ಟು ದಟ್ ವ್ಯಾಸ ಹೂ ಇಸ್ ಫ್ರೀ ಫ್ರಮ್ ಆಲ್ ಡಿಫೆಕ್ಟ್ಸ್ and who is the treasure of austerities, and who is the son of sage Vasishtha, grandson of Shakti, son of Parashara, and father of my repeated solution to Vyasa, who is a form of Lord Vishnu, and to Vishnu, who is a form of Vyasa. ಸೊ ಇದರದ್ದೆಲ್ಲ ಗುಣಗಳನ್ನು ನೋಡಿದ ತಕ್ಷಣ ಇದು ಯಾರಿಗೂ ಸಾಧ್ಯ ಇಲ್ಲ, ಮನುಷ್ಯರಿಗೆ ಸಾಧ್ಯವಿಲ್ಲ, ಇದು ದೇವರಿಗೆ ಸಾಧ್ಯ ಅಂತ. ಅದಕ್ಕೋಸ್ಕರ ನಾವು ವಾಸ ಮಹರ್ಷಿಗಳನ್ನ ದೇವರಂತ ಕನ್ಸಿಡರ್ ಮಾಡ್ತೀವಿ. ಹಾ, ಸೊ ಇಲ್ಲಿ ಇದ್ರೊಳಗೆ ಕೃಷ್ಣ ಭಗವದ್ಗೀತಾ ವಿಭೂತಿ ಯೋಗದಲ್ಲಿ ಕೃಷ್ಣ ದೇವರು ಹೇಳ್ತಾರೆ, ಮುನೀನಾಂ ವ್ಯಾಸಃ. That means of all the sages, I am Vyasa. Again, this is one more indication that Vyasa Maharshi is a form of Devaru. So Vyasa does not signify the name of the individual. It is a role, a status, the title that of Indra or Saptarishi that keeps befalling of divine sacred persons based on their merits. ಅಂದ್ರೆ ಇದೊಂದು ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ ಅಂತ ಒಂದು ಅರ್ಥ ಮಾಡ್ಕೋಬಹುದು ಇದ್ರೊಳಗೆ. ಈ ಪ್ರಕಾರ ವಿಷ್ಣು ಪುರಾಣದ ಪ್ರಕಾರ ಕೂಡ ಏನ್ ಹೇಳ್ತಾರೆ ಅಂದ್ರೆ, ವ್ಯಾಸ 3 ಯುಗಗಳಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ದ್ವಾಪರಯುಗದಲ್ಲಿ ಇಫ್ ಯು ಟೇಕ್ ಲಿಟರರಿ ವರ್ಕ್ಸ್ 28 ವ್ಯಾಸ, ಇದುವರೆಗೂ 28 ವ್ಯಾಸರ ಅವತಾರ ಆಗಿದೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಇನ್ ದಿಸ್ ಮನ್ವಂತರ 28 ಟೈಮ್ಸ್ ಆಗಿದೆ. Divine script have been recognized. I mean, Vyasadevaru he has reorganized 28 times our scriptures. ಅಂದ್ರೆ ನಮ್ಮ ವೇದಗಳನ್ನ 28 ಸಲ ಅವರು ಇದು ಮಾಡಿದ್ದಾರೆ ಅಂತ, ರಿಆರ್ಗನೈಸ್ ಮಾಡಿದ್ದಾರೆ ಅಂತ ನಮ್ಮ ಮಧ್ವ ಶಾಸ್ತ್ರದಲ್ಲಿ ಹೇಳುತ್ತೆ. ಇನ್ ದಿ ದ್ವಾಪರ ಯುಗ ಇಟ್ ವಾಸ್ ಚತುರ್ಮುಖ ಬ್ರಹ್ಮ. ವ್ಯಾಸ ಮಹರ್ಷಿ ಏನಾಗಿದ್ರು ಅಂದ್ರೆ ಚತುರ್ಮುಖ ಬ್ರಹ್ಮ ಆಗಿದ್ರು. ಅಂಡ್ ನೆಕ್ಸ್ಟ್ ಇದ್ರೊಳಗೆ ಏಜ್ ಅಲ್ಲಿ ಈ ವಾಸ್ ಪ್ರಜಾಪತಿ ಮನು ಹೂ ಆಕ್ಟೆಡ್ ಆಸ್ ವ್ಯಾಸ. ಈ ರೀತಿ ನಾವು ನೋಡ್ತಾ ಹೋದ್ರೆ 28 ಸಲ 28 ಮಹಾಯುಗ ಆಫ್ ದಿಸ್ ಮನ್ವಂತರ ವ್ಯಾಸ ಮಹರ್ಷಿ ಅವರು ನಮಗೆ ಜ್ಞಾನ, ಡಿಫರೆಂಟ್ ಫಾರ್ಮ್ ಅಲ್ಲಿ ಜ್ಞಾನಗಳನ್ನ ಕೊಡ್ತಾ ಬಂದಿದ್ದಾರೆ. ಇನ್ ದಿಸ್ 28 ದ್ವಾಪರ ಯುಗ, ಲಾರ್ಡ್ ವಿಷ್ಣು ಹಿಮ್ಸೆಲ್ಫ್ took the birth as Vyasa in order to fulfill the promise given to sage Parashara. ಸೊ 28ನೇ ನಾವು ದ್ವಾಪರ ಯುಗದಲ್ಲಿ ವಿಷ್ಣು ಭಗವಂತ ವ್ಯಾಸರ ಒಂದು ಅವತಾರ ತಾಳಿ ನಮಗೆಲ್ಲರೂ. ವ್ಯಾಸ ಈಸ್ ಎ ರೋಲ್, ಮೀನ್ಸ್ ಅದೊಂದು ಸ್ಥಾನ ಅಂತ, ಆಸ್ ಇನ್ ಫಸ್ಟ್ ಪಾಯಿಂಟ್ ಬುಲೆಟ್ ಪಾಯಿಂಟ್ ಆಸ್ ಯು ಮೆನ್ಷನ್, ರೈಟ್? ಇಟ್ಸ್ ಬಟ್ ಇನ್ 28th ದ್ವಾಪರ ಯುಗ Vishnu himself has taken that role. That's what it means, right? Correct. Even ಅದಕ್ಕಿಂತ ಮೊದಲು means otherwise that role can be occupied by other people also. Is that, am I correct? Madhav, anybody? ಹೌದು. ಬೇರೆ ಬೇರೆ ಯುಗದಲ್ಲಿ ಆ ವ್ಯಾಸರ ರೂಪವನ್ನ ವ್ಯಾಸವರ ರೋಲನ್ನ ಬೇರೆಯವರು ತಗೊಳ್ತಾರಂತ ಹೇಳಿ ಶಾಸ್ತ್ರದಲ್ಲಿದೆ. ಓಕೆ. ನಮಗೆ ಈಗ ಹತ್ತಿರ ಇರೋ ಕಲಿಯುಗದಲ್ಲಿ ಈಗ ಇರೋ ವೇದವ್ಯಾಸರಿಂದ ಇವರು ಪರಮಾತ್ಮನ ಅವತಾರವೇ. ಓಕೆ. Yes, you can continue. ಹಾ,
ಸೊ ಧನ್ಯವಾದಗಳು ಕ್ಲಾರಿಫೈಯಿಂಗ್. ಈಗೇನು ಪ್ರಜಾಪತಿ ಮನು ಚತುರ್ಮುಖ ಬ್ರಹ್ಮ ಇದೆಲ್ಲ ಹೇಳ್ತಾ ಬಂದಿದ್ದಾರೆ. ಇದು ಕಲಿಯುಗದಲ್ಲಿ ವೇದವ್ಯಾಸ ದೇವರು ಅಂತ ಹೇಳಿದ್ದಾರೆ. ಐ ಥಿಂಕ್ ಇದನ್ನ ನೋಡಿದ್ವಿ ನಾವು. ಸೊ ಹಿ ವಾಸ್ ಬಾರ್ನ್ ಟು ದಿ ಪರಾಶರ ಅಂಡ್ ಸತ್ಯವತಿ ಇಬ್ಬರಿಗೂ ಅವರ ತಂದೆ ತಾಯಿಗಳು ಎಲ್ಲರಿಗೂ ಗೊತ್ತಿರುವಂತ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಅವರ ಏನೇನು ಕೆಲಸ ಮಾಡಿದ್ದಾರೆ. ಅವರು ವೇದನಿಷ್ಠ, ಬದರಿಕಾಶ್ರಮ ತಪಸ್ ಮಾಡೋದು. ವೇದನಿಷ್ಠ ಅಂದ್ರೆ ಫುಲ್ ಫೇತ್ ಆನ್ ವೇದಾಸ್. ಅಂದ್ರೆ ವೇದಗಳು ಬಂದಿದ್ದು ಪರಮಾತ್ಮನಿಂದ. ಇದು ಯಾರು ಅಪೌರುಷೇಯ, ಎಲ್ಲರಿಗೂ ಗೊತ್ತಿರುವಂತಹದ್ದು. ವೇದಗಳು ಅಪೌರುಷೇಯ. ಅಪೌರುಷೇಯ ಅವು ಜ್ಞಾನ ಭಂಡಾರ. ಐ ಬೀನ್ ಸೇಯಿಂಗ್ ಏನೋ ನಹಿ ಜ್ಞಾನೇನ ಸದೃಶಂ ಅಂತ ನಾವು ಹೇಳಿದ್ನಲ್ಲ, ಪವಿತ್ರ ಮಿದ್ಯ. ಅದಕ್ಕಿಂತ ಹೆಚ್ಚು ಯಾವುದು ಇಲ್ಲ ಅನ್ನೋದಕ್ಕೋಸ್ಕರ ವೇದಗಳು ಜ್ಞಾನವನ್ನ ಅವರು ಪ್ರಸಾರ ಕಂಟಿನ್ಯೂಸ್ಲಿ ಅವರು ನಮ್ಮ ಮನುಕುಲಕ್ಕೆ ಕೊಡ್ತಾ ಬಂದಿರೋದ್ರಿಂದ ಅವರು ವೇದನಿಷ್ಠ. ಆಮೇಲೆ ಹ್ಯಾಸ್ ರಿಟರ್ನ್ 18 ಪುರಾಣಗಳು. 18 ಪುರಾಣಗಳು, ಬ್ರಹ್ಮಸೂತ್ರ, ಮಹಾಭಾರತ ಪಂಚಮ ವೇದ ಅಂತ ಎಲ್ಲರೂ ಕರೀತಾರೆ, 5ನೇ ವೇದ. ಅದರೊಳಗೆ 18 ಪರ್ವಗಳಿದೆ ಮತ್ತು 1,00,000 ಶ್ಲೋಕಗಳು ಇವೆ. ಕೆಲವ್ರಿಗೆ ಐಡಿಯಾ ಇಲ್ಲದೆ ಇದ್ರೆ 1,00,000 ಶ್ಲೋಕಗಳಿದೆ. ಅದರೊಳಗೆ ವ್ಯಾಸರಹಸ್ಯ ಅಂತ 800 ಶ್ಲೋಕಗಳನ್ನ ಅದು ಅವರು ನಮ್ಗೆಲ್ಲರೂ ಕೊಟ್ಟಿದ್ದಾರೆ. ಹೆಚ್ಚಾಗಿ ಅದು ಗಣಪತಿ ಹೇಳಿದ್ದು ಅಂತ ಉಲ್ಲೇಖ ಇದೆ. ಆಮೇಲೆ ಭರತ, ಹೂ ಟೆಲ್ಸ್ ದಿ ಸ್ಟೋರಿ ಆಫ್ ಜನಮೇಜಯ, ಪರೀಕ್ಷಿತ್ ಸನ್ ಅಂಡ್ ಅರ್ಜುನಸ್ ಗ್ರ್ಯಾಂಡ್ ಸನ್. ಜನಮೇಜಯ ಆನ್ಸಿಸ್ಟರ್ಸ್, ಅದು ಕೂಡ ನಮಗೆ ಇವರು ವ್ಯಾಸ ಮಹರ್ಷಿಗಳು ನಮಗೆ ಕೊಟ್ಟಿದ್ದಾರೆ. ಇದಿಷ್ಟು ನಮಗೆ ಗೊತ್ತಿರೋ ವ್ಯಾಸ ಮಹರ್ಷಿ ಬಗ್ಗೆ ಕಿರು ಪರಿಚಯ. ನಮಗೆ ಈಗ ನಮ್ಮೆಲ್ಲರ ಗುರುಗಳಾದ ಮಧ್ವಾಚಾರ್ಯರು, ಅವ್ರಿಗೆ ಯಾವ ರೀತಿ ಇದು ಆಯ್ತು ಅನ್ನೋ ಒಂದು ಚಿಕ್ಕ ಇದು ಬೇಕಾಗಿಲ್ಲ, ಒಂದು ಚಿಕ್ಕ ಸ್ಟೋರಿ ಅಥವಾ ಇದು ಏನಂದ್ರೆ, ವ್ಯಾಸ ಮಹರ್ಷಿಗಳಾಗ್ಲೇ ಕೊಟ್ಟಾಗ ಮತ್ತೆ ಎಷ್ಟೊಂದು ಜನ ನಮ್ಮ ವೇದಗಳ ಬಗ್ಗೆ, ಬ್ರಹ್ಮಸೂತ್ರದ ಬಗ್ಗೆ, ಭಗವದ್ಗೀತಾ ಬಗ್ಗೆ ಭಾಷೆಗಳನ್ನ ಎಲ್ಲ ಬರೆದ್ರು. ಮತ್ತೆ ಆಚಾರ್ಯ ಮಧ್ವರು ಯಾಕೆ ಹುಟ್ಟಿ ಬಂದು ಮತ್ತೆ ನಮಗೆಲ್ಲ ಇದನ್ನ ಜ್ಞಾನವನ್ನು ಕೊಟ್ರು ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ಹೋದಾಗ ಅಲ್ಲಿ ಅವರಿಗೆ ಪ್ರೇರಣೆಯಾಗಿ ಸ್ವತಃ ವೇದವ್ಯಾಸ ಮಹರ್ಷಿಗಳು ಅವರಿಗೆ ಅವತಾರ ಆಗಿ ಅವರಿಗೆ ಆಜ್ಞೆ ಮಾಡಿ ಪ್ರಪಂಚಕ್ಕೆ ತಪ್ಪು ತಿಳುವಳಿಕೆ ಇದೆ, ಎಷ್ಟೊಂದು ತಪ್ಪು ಜ್ಞಾನ ಇದೆ, ಅದನ್ನ ಸರಿಪಡಿಸ್ಲಿಕ್ಕೆ ಮತ್ತೆ ಅವರು ಆಜ್ಞೆ ಮಾಡಿದರು. ಬ್ರಹ್ಮಸೂತ್ರ ಇತ್ತು, ಅದನ್ನ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ತಿಳ್ಕೊಡೋದಕ್ಕೆ ಮತ್ತೆ ಹೇಳಿದಾಗ ಅವರ ಬ್ರಹ್ಮಸೂತ್ರ ಭಾಷ್ಯವನ್ನ ಮತ್ತೆ ಅವ್ರದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ ಇದೆಲ್ಲ ಅವ್ರು ಏನೇನು ವರ್ಕ್ ಮಾಡಿದಾರೆ ಅದೆಲ್ಲ ಅವರು ನಮ್ಗೆ ಕೊಟ್ರು. ಸೊ ಇದರಿಂದ ನಮ್ಗೆಲ್ಲರಿಗೂ ಇವತ್ತಿಗೆ ಮಹಾನ್ ಗುರುಗಳು ಯಾರು? ಮಧ್ವಾಚಾರ್ಯ. ನಮಗೆಂದ್ರೆ ಇಡೀ ಪ್ರಪಂಚಕ್ಕೆ ಗುರುಗಳು ಶ್ರೀ ಮಧ್ವಾಚಾರ್ಯರು ಅಂದ್ರೆ ಆಗಲ್ಲ. ಸೊ ಅದೊಂದು ಪಾಯಿಂಟ್ ನಾನು ಹೇಳೋಣ ಅಂತ ಒಂದು ಇದು ಮಾಡಿದ್ದೆ. ಈ ರೀತಿ ಇರ್ಬೇಕಾದ್ರೆ ನಮ್ಮ ಈಗಿನ ಆಯ್ತು ಇವೆಲ್ಲ ಜ್ಞಾನಿನ ಸದೃಶ್ಯಂ ಇವೆಲ್ಲ ಸರಿ. ಇವತ್ತಿನಾಳೆ ಯಾವ ರೀತಿ ನಮ್ಮ ಗುರುಗಳು ಯಾರ್ಯಾರು ಇವಾಗ ಬಿಕಾಸ್ ಪ್ರತಿ ದಿವಸ ನಮಗೆ ಜಂಜಾಟ, ಸಂಸಾರ, ಸೋ ಮೆನಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಯಾವ ರೀತಿ ನಾವು ಗುರುಗಳಂತ ತಿಳ್ಕೊಬಹುದು ಅಂತ ಒಂದು ಥಾಟ್ ಪ್ರೊಸೆಸ್. ಅಂದ್ರೆ ನಮ್ಮ ಸಂಸ್ಕಾರನೇ ನಮ್ಮ ಗುರುಗಳು. ನಮ್ಮ ಈ ರೀತಿ ಮಧ್ವ ಬೋಧನೆ ತಿಳ್ಕೊಳ್ಳೋದು, ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡೋದು, ಜ್ಞಾನವನ್ನು ಯಾವ ರೀತಿ ಆದ್ರೂ ಜ್ಞಾನವನ್ನು ಸಂಪಾದನೆ ಮಾಡೋದು, ಇದೆಲ್ಲ ನಮ್ಮ ಸಂಸ್ಕಾರಗಳು. ದಟ್ ಇಟ್ ಸೆಲ್ಫ್ ಇಸ್ ಅವರ್ ಗುರು ಅಂತ ತಿಳ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಹಾಗೆ ಮುಂದುವರೆ ಜ್ಞಾನ ಬೆಳೀತಾ ದೇವರು ನಮಗೆ ದಾರಿ ತೋರಿಸ್ತಾ ಹೋಗ್ತಾನೆ. ಜ್ಞಾನ ಪರಿಬೇಕು ಅಂತಂದ್ರೆ ಇದು ಭಗವದ್ಗೀತಾ ಅಲ್ಲಿ ಹೇಳ್ತಾನೆ. ಯಾವ ರೀತಿ ಅಂದ್ರೆ ಅದು ಹಾಗೆ ಬರೋದಿಲ್ಲ ಜ್ಞಾನ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಗುರುಗಳ ಸೇವೆಯನ್ನು ಮಾಡಬೇಕು. ಪ್ರಣಿಪಾತೇನ
ಅಂದ್ರೆ ನಮ್ಮ ಒಬಿಡಿಯಂಟ್, ಪ್ರಣಿಪಾತನೆ ನಮಸ್ಕಾರ ಮಾಡಿ ಅಂತ ಅರ್ಥ ಬರುತ್ತೆ ಪ್ರಣಿಪಾತೇನ. ಆದ್ರೆ ಇಲ್ಲಿ ನಮಸ್ಕಾರ ಮಾಡಿ ಅಂದ್ರೆ ಅಷ್ಟು ವಿಧೇಯತೆಯಿಂದ ನಾವು ಕಲಿಬೇಕು. ಪರಿಪ್ರಶ್ನೇನ ಸೇವೆಯ, ಪ್ರಶ್ನೆಗಳನ್ನ ಮಾಡಬೇಕು. ಒಂದು ಹೇಳಿದ ತಕ್ಷಣ ಇವಾಗ ಅದನ್ನಲ್ಲಿ ಹರಿಯವರು ಪ್ರಶ್ನೆ ಮಾಡಿದ್ರು, ಆ ರೀತಿ ಪ್ರಶ್ನೆಗಳನ್ನ ಮಾಡಿ ಗೊತ್ತಿರೋದನ್ನ ಜ್ಞಾನ ಸಂಪಾದನೆ ಮಾಡಿ, ಆ ಜ್ಞಾನ ಯಾವುದಕ್ಕೆ ಕೊನೆಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಆ ಸರ್ವಂ ಕರ್ಮಾಖಿಲಂ ಪ್ರಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲಾ ಕರ್ಮಗಳು ಜ್ಞಾನದಲ್ಲಿ ಇದಾಗ್ತವೆ. ಎಲ್ಲಿ ಜ್ಞಾನದಲ್ಲಿ ಪರಿಸಮಾಪ್ಯತೆ ಮುಗಿಯುತ್ತೆ. ಆ ಜ್ಞಾನ ನಮ್ಮ ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗ್ಬೇಕು. ಪ್ರತಿನಿತ್ಯ ನಾವು ನಮ್ಮ ಸರೌಂಡಿಂಗ್, ನಮ್ಮ ಸಮಾಜಕ್ಕೆ ಏನು ನಾವೇನೇ ಜ್ಞಾನ ತಗೊಂಡ್ರು ಅದು ಸಮಾಜಕ್ಕೆ ಒಳಿತಿಯಾಗಿರೋಂಥ ಒಂದು ಜ್ಞಾನ ಆಗಿರ್ಬೇಕು. ಅದಕ್ಕೆ ಉಪಯೋಗಿಸ್ಕೋಬೇಕು. ಆ ಜ್ಞಾನವನ್ನ ಸಮಾಜದ ಕಾರ್ಯಕ್ಕೆ ಉಪಯೋಗಿಸ್ಕೋಬೇಕು. ಸೊ ಅದು ಅಂತ ಹೇಳಿ ನನ್ನ ಒಂದೆರಡು ಏನು ತಿಳ್ಕೊಂಡಿದ್ದು ಅದನ್ನ ನಿಮ್ಮನ್ನು ಪ್ರತಿಷ್ಠಾಪಡಿಸಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಮತ್ತೆ ಇದೇ ರೀತಿಯಾಗಿ ನಿಮ್ಮೆಲ್ಲರನ್ನ ಭೇಟಿ ಆಗ್ಲಿಕ್ಕೆ ಉತ್ಸುಕರಾಗಿರ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ಅರಿವೆ ಸಂಸ್ಕಾರ as one of the teacher, as you said, right? The guru. And next is mother, then father, then the real teacher, and the nature. And then when we do a adhyana, then Vedavyasa is our guru. Then when we really go through the Madhvacharya's work, then Madhvacharya is also a guru. So you mean to say there are many different gurus from the sanskaras to the Madhvacharya. So many, we go through so many gurus actually in our life. Nice, yeah. ಅದೇ ಒಂದು ಪಾಯಿಂಟ್. Is this connect with the other Kannada one word is there, right? Arive Guru. Arive Guru is whether we can interpret it as a sanskara, right? ಅದೇ ನಹಿ ಜ್ಞಾನ ಸದೃಶ ಅಲ್ಲಿಗೆ ಬಂದ್ಬಿಡುತ್ತೆ. ಅರಿವೆ ಅಂದ ತಕ್ಷಣ ಜ್ಞಾನಕ್ಕೆ ಬರುತ್ತೆ, ಅಲ್ಲಿಗೆ ಬರುತ್ತೆ. ಖಂಡಿತ. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದ್ದೆ ನಾನು. ಇವಾಗೆಲ್ಲ ಗುರು ಅಂದ ತಕ್ಷಣ ಟೀಚರು ಅದೆಲ್ಲ ಇಂಗ್ಲಿಷಲ್ಲಿ ಪದ ಬರುತ್ತೆ. ನಾವು ಆದಷ್ಟು ಸಂಸ್ಕೃತದಲ್ಲಿ ಪದ್ಯಗಳನ್ನ ಅಭ್ಯಾಸ ಮಾಡಿದಾಗ ಗುರುಗಳಲ್ಲಿ ಒಂದು ಅಧ್ಯಾಪಕ, ಶಿಕ್ಷಕ, ಆಚಾರ್ಯ, ಗುರು ಈ ಇದರಲ್ಲೂ ಬರುತ್ತೆ. ಅಧ್ಯಾಪಕ ಅಂದ್ರೆ ಏನು, ಶಿಕ್ಷಕ ಅಂದ್ರೆ ಏನು, ಆಚಾರ್ಯ ಅಂದ್ರೆ ಏನು, ಗುರು ಅಂದ್ರೆ ಏನು, ಇದನ್ನ ನಾವು ಸ್ವಲ್ಪ ಡಿಸ್ಟಿಂಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಒಂದ್ ನಿಮಿಷ ಎಕ್ಸ್ಟ್ರಾ ತಗೊಂತೀನಿ ಇದ್ರ ಬಗ್ಗೆ, ಇಫ್ ಯು ಡೋಂಟ್ ಮೈಂಡ್. ಅಧ್ಯಾಪಕ ಅಂದ್ರೆ ಅವ್ರ ಕರ್ತವ್ಯ ಏನಂದ್ರೆ ಪುಸ್ತಕ ಓದ್ತಾರೆ, ಕೇಳ್ತಾರೆ, ಕಲಿತಾರೆ, ಮತ್ತೆ ಹೇಳ್ತಾರೆ ಅದನ್ನ. ಅದು ಅಧ್ಯಾಪಕ. ಶಿಕ್ಷಕ ಅಂತಂದ್ರೆ ಅವರು ಅಧ್ಯಾಪಕ, ಅವ್ರು ಕಲಿತಾರೆ, ಓದ್ತಾರೆ, ಅದನ್ನ ಹೇಳ್ಕೊಡ್ತಾರೆ, ಅದಲ್ಲದೆ ಪ್ರಾಕ್ಟೀಸು ಮಾಡ್ತಾರೆ. ಶಿಕ್ಷಕ ಅವರು ಪ್ರಾಕ್ಟೀಸು ಮಾಡ್ತಿರ್ತಾರೆ, ಅವ್ರಿಗೆ ಶಿಕ್ಷಕ ಅಂತ ಕರೀತಾರೆ. ಆಚಾರ್ಯ ಅಂದ್ರೆ ಅವರು ಶಿಕ್ಷಕನೂ ಆಗಿರ್ತಾರೆ, ಅದ್ರಕ್ಕಿಂತ ಹೆಚ್ಚಾಗಿ ಪರಾವಿದ್ಯೆಯನ್ನು ಕಲ್ತ್ಕೊಂಡಿರ್ತಾರೆ. ಪರಾವಿದ್ಯೆ, ಅಪಾರವಿದ್ಯೆ ಅಂತ ಎರಡಿದೆ. ಪರಾವಿದ್ಯೆ ಅಂದ್ರೆ ಪರಮಾತ್ಮನ ಜ್ಞಾನ, ಅಪಾರವಿದ್ಯೆ ಅಂದ್ರೆ ಆಧ್ಯಾತ್ಮಿಕ ಲೌಕಿಕ ಜ್ಞಾನ. ಎರಡನ್ನೂ ತಿಳ್ಕೊಡೋರಂಥವ್ರು ಆಚಾರ್ಯ. ಸೊ ಗುರು ಎಲ್ಲ ಆಚಾರವಾಗಿರ್ತಾರೆ. ಅವರೆಲ್ಲ ಅಂದ್ರೆ ಪರಾವಿದ್ಯೆ, ಅಪರಾವಿದ್ಯೆ ಅದ್ರದ್ದೆಲ್ಲ ತಿಳ್ಕೊಂಡು ವಿತ್ ಲವ್ ಅಂಡ್ ಅಫೆಕ್ಷನ್ ಎಲ್ಲಾರ್ಗೂ ಅದನ್ನ ಹೇಳೋದು. ಮತ್ತೆ ಆಸ್ ಐ ಸೆಡ್, ಕತ್ತಲೆಯಿಂದ ಬೆಳಕಿಗೆ ತರುವಂತ ಯಾರು ಇದು ಮಾಡ್ತಾರೋ ಅವರನ್ನ ಗುರು ಅಂತ ನಾವು ಮಾತೃಹೃದಯ ಇರುವಂತಹವರು ಗುರುಗಳು. Perfectly said. So these four distinction we should keep in mind. Thanks, Pandran. Over to Anaga. धन्यवादः महोदयः. श्रीशः या
ಹರಿಸರ್ವೋತ್ತಮ ವಾಯುಜೀವೋತ್ತಮ. ವಾಯುಜೀವೋತ್ತಮ ಹರಿಸರ್ವೋತ್ತಮ ಹರಿಸರ್ವೋತ್ತಮ ವಾಯುಜೀವೋತ್ತಮ ವಾಯುಜೀವೋತ್ತಮ ಶ್ರೀ